ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ಕರ್ಮ ಕ್ರಿಯಾ ಕರ್ತದ ಭಾಗವಾಗಿ ನೀವು ಕರ್ತ ಅಂದರೆ ನೀವು ನಿಮ್ಮ ಜೀವನದ ಕರ್ತ ಅಂದರೆ ನೀವು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ ಎಂಬುದಕ್ಕೆ ನೀವು ಜವಾಬ್ದಾರರಾಗುತ್ತೀರಿ. ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ನೀವು ಮಾಡುವ ಕರ್ಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ. ಬ್ರಹ್ಮಾಂಡದ ಅಂದರೆ ವಿಶ್ವದ ನಿಯಮದ ಪ್ರಕಾರ ನೀವು ಇತರರಿಗೆ ಒಳ್ಳೆಯದನ್ನು ಮಾಡುವ ಮೂಲಕ ಒಳ್ಳೆಯದನ್ನು ಪಡೆಯುತ್ತೀರಿ. ನೀವು ಮಾಡುವ ಒಳ್ಳೆಯದು ವ್ಯಸನವಾಗಬಾರದು. ಈ ಒಳ್ಳೆಯದನ್ನು ಕರುಣೆ, ದಯೆ ಮತ್ತು ಕರುಣೆ ಇಲ್ಲದೆ ಮಾಡಿದರೆ ಸಾಕು. ಇದರಿಂದ ಇತರರು ಬಳಲುವುದಿಲ್ಲ. ಕರ್ಮದ ವಿಷಯಕ್ಕೆ ಬಂದಾಗ ನೀವು ಎಷ್ಟು ಸಂತೋಷ ಮತ್ತು ಸಂತೋಷದಿಂದ ಇದ್ದೀರಿ, ನೀವು ಆರೋಗ್ಯವಾಗಿದ್ದೀರಾ, ನೀವು ಎಷ್ಟು ಗಳಿಸಿದ್ದೀರಿ, ನೀವು ಎಷ್ಟು ಸೇವೆಯನ್ನು ನೀಡಲು ಸಮರ್ಥರಾಗಿದ್ದೀರಿ ಅಷ್ಟೇ ಮುಖ್ಯ. ಈಗ ನೀವು ಮಾಡುವ ಕ್ರಿಯಾದ ಭಾಗವಾಗಿ ಯಾರನ್ನೂ ಉಳಿಸಲು ಪ್ರಯತ್ನಿಸಬೇಡಿ. ಯಾರಿಗೂ ನಿಮ್ಮಂತೆಯೇ ಇರಲು ಹೇಳಬೇಡಿ, ಇನ್ಸ್ಟ್ರಕ್ಷನ್ಸ್ ಕೊಡಬೇಡಿ. ನಿಮ್ಮ ಜೀವನ ನಿಮ್ಮದು. ನೀವು ಶ್ರೀಮಂತರಾಗಲು ಬಯಸಿದಾಗ ಅದು ನಿಮ್ಮ ಮಾರ್ಗ. ನೀವು ಈ ವಿಷಯಕ್ಕೆ ಬಂದಿದ್ದೀರಾ ಅಂದರೆ ಈ ಸಬ್ಜೆಕ್ಟಲ್ಲಿ ನೀವು ಕಾಲಿಟ್ಟಿದ್ದೀರಾ ಅಂದರೆ ಅದು ನಿಮ್ಮ ಯೋಗ ಅದು ಎಂದು ನೀವು ಹೇಳಬೇಕು, ಅಂದರೆ ತಿಳ್ಕೋಬೇಕು ಅಂತ. ಇತರರು ಆ ಯೋಗವನ್ನು ಹೊಂದಿರುವಾಗ ಮಾತ್ರ ಬರುತ್ತಾರೆ. ಆದ್ದರಿಂದ ಯಾರಿಗೂ ಸಲಹೆ ನೀಡಬೇಡಿ. ಅವರ ಜೀವನವನ್ನು ಅವರಿಗೆ ಬಿಡಿ. ನಿಮ್ಮ ಜೀವನವನ್ನು ಸಾಧ್ಯವಾದಷ್ಟು ಶಿಸ್ತುಬದ್ಧವಾಗಿ ನೀವು ಹಣ, ವಿಶ್ವವು ಮುಂದೆ ಯೋಚಿಸುವ ಅಗತ್ಯವಿಲ್ಲ. ಶುಭವಾಗಲಿ. ತಥಾಸ್ತು, ತಥಾಸ್ತು, ತಥಾಸ್ತು. ಥ್ಯಾಂಕ್ ಯು ಯೂನಿವರ್ಸ್.